ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಅಧ್ಯಕ್ಷರಾದ ವಿ ನರಸಿಂಹಪ್ಪನವರ ಅಧ್ಯಕ್ಷತೆಯಲ್ಲಿ ದಿನಾಂಕ 3/8/2024ರಂದು ಜಿಲ್ಲೆಯಾದ್ಯಂತ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಇಂದು ಮನವಿ ನೀಡಲಾಯಿತು. ಹಾಗೂ ಪ್ರೊಫೆಸರ್ ಕೃಷ್ಣಪ್ಪನವರ ಸಂಘಟನೆ ಸ್ಥಾಪನೆಯಾಗಿ 50 ವರ್ಷಗಳು ಪೂರ್ಣಗೊಂಡ ಶುಭ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನು ದಿನಾಂಕ 7/8/2024ರಂದು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದ ಕರಪತ್ರವನ್ನು ಜಿಲ್ಲಾಧಿಕಾರಿಗಳಿಗೆ ನೀಡಲಾಯಿತು. ಈ ಒಂದು ಸಂದರ್ಭದಲ್ಲಿ ರಾಜ್ಯ ಸಂಘಟನೆ ಸಂಚಾಲಕರಾದ ರತ್ನಮ್ಮ, ಜಿಲ್ಲಾ ಸಂಘಟನೆ ಶಿಸ್ತು ಮತ್ತು ಆತ್ರಿಕ ಗಂಗಣ್ಣ, ರಮೇಶ್, ಮೋಕ್ಷ, ಚಿಂತಾಮಣಿ ಸಿವಿಎನ್ ನರೇಶ್, ಗಣೇಶ್, ವೆಂಕಟೇಶ್, ಚಿಕ್ಕಬಳ್ಳಾಪುರ ಕೃಷ್ಣಪ್ಪ, ಶಿಡ್ಲಘಟ್ಟ ರಾಮಾಂಜಿನಪ್ಪ, ಆಂಜಿನಮ್ಮ, ಗುಡಿಬಂಡೆ ರೂಪಮ್ಮ, ನಾಗಶ್ರೀ, ಅನಿತಮ್ಮ, ಬಾಗೇಪಲ್ಲಿ ಮುನಿರತ್ನಮ್ಮ ಮುಂತಾದವರು ಭಾಗಿಯಾಗಿದ್ದರು. ಅಂಬೇಡ್ಕರ್ ಭವನ ನಿರ್ಮಿಸಲು ಜಾಗ ಮಂಜೂರು ಮಾಡಿ 3 ವರ್ಷಗಳಾಗಿದ್ದು, ತಕ್ಷಣ 20 ಕೋಟಿ ವೆಚ್ಚದಲ್ಲಿ ಪ್ರಾರಂಭವಾಗಿ ಮಾಡಿದರು. ಬಾಬು ಜಗಜೀವನ್ ರಾಮ್ ಭವನಕ್ಕೆ ಮೀಸಲಿಟ್ಟ 7 ಕೋಟಿ ಅನುದಾನವನ್ನು ಭವನದ ಕಾಮಗಾರಿ ಪ್ರಾರಂಭಿಸಬೇಕು. ಚಾತುರಿಯಲ್ಲಿ ವರ್ಗಾವಣೆ ಮಾಡಿರುವ ಚಿಕ್ಕಬಳ್ಳಾಪುರ ಉಪವಿಭಾಗಾಧಿಕಾರಿಗಳನ್ನು ಮತ್ತೆ ಇದೇ ಉಪವಿಭಾಗಕ್ಕೆ ನಿಯೋಜನೆ ಮಾಡುವ ಬಗ್ಗೆ ಪದೇ ಅಧಿಕಾರಿಗಳು ಈಗ ನಮ್ಮ ಕೆಲಸ ಕಾರ್ಯಗಳು ಅರ್ಥ ಮಾಡಿಕೊಂಡು ಚಿಕ್ಕಬಳ್ಳಾಪುರ ಜಿಲ್ಲೆ ಅಂದರೆ ಗೊತ್ತಿದೆ, ಇದು ಬರಪೀಡಿತ ಜಿಲ್ಲೆ ಅಂತ ಈಗ ಘೋಷಣೆ ಆಗಿದೆ. ಸುಮಾರು ಜ್ವಲಂತ ಸಮಸ್ಯೆಗಳಿದ್ದಾವೆ. ಈಗ ದಲಿತರ ಸಮಸ್ಯೆಗಳು, ದಲಿತರ ಪಾಪ್ಯುಲೇಷನ್ ಅತಿ ಹೆಚ್ಚಾಗಿರೋದ್ರಿಂದ ದಲಿತ ಸಮಸ್ಯೆಗಳು ತುಂಬ ಇದ್ದಾವೆ. ಬಗೆಹರಿಸುವಂಥ ಅಧಿಕಾರಿಗಳು, ಬಡವ್ರ ಬಗ್ಗೆ ಕಾಳಜಿ ಇರ್ತಕ್ಕಂಥ ಅಧಿಕಾರಿಗಳು ಇಲ್ಲಿ ಅವಕಾಶ ಮಾಡಿಕೊಡ್ಬೇಕು. ದಿಢೀರ್ ಅಂತ ಹೇಳ್ಬಿಟ್ಟು ಈ ಥರ ಒಂದು 5 ತಿಂಗಳು 6 ತಿಂಗಳು ಆಗಪಟ್ಟಿಗೆ ಎಲ್ಲ ಈ ಜಿಲ್ಲೆ ಬಗ್ಗೆ ಎಲ್ಲ ಅರ್ಥ ಮಾಡ್ಕೊಂಡಿರ್ತಾರೆ. ದಿಢೀರ್ ಅಂತ ವರ್ಗಾವಣೆ ಮಾಡಿದ್ರೆ ಪದೇ ಪದೇ ವರ್ಗಾವಣೆ ಮಾಡ್ತಾ ಇದ್ರೆ ನಮ್ಮಂಥ ಅವ್ರ ಪರಿಸ್ಥಿತಿ ಏನಾಗಬೇಕು? ಹಾಗಾಗಿ ದಯವಿಟ್ಟು ಅಶ್ವಿನ್ ಸರ್ ಅವ್ರನ್ನ ಮತ್ತೆ ಈ ಉಪವಿಭಾಗಕ್ಕೆ ನಿಯೋಜಿಸಬೇಕಂತ ತಮ್ಮಲ್ಲಿ ಮನವಿಯೇ ಆಗಿದೆ. ತುಂಬ ಕಳಕಳಿಯ ಮನವಿ ಮಾಡ್ಕೊತೀವಿ ಸರ್. ದಯವಿಟ್ಟು ನೀವು ಇದು ಸರ್ಕಾರಕ್ಕೆ ಕಳಿಸೋದು ಅಥವಾ ಇಲ್ಲ ನಾವೇನೋ ಉಗ್ರ ಹೋರಾಟ ಮಾಡೋದ ಏನೋ ಒಂದು ಮಾಡ್ತೀವಿ. ಮತ್ತು ಹಿಂದುಳಿದ ವರ್ಗದವರಿಗೆ ಈ ಸಾಲ ಸೌಲಭ್ಯಗಳ ಬಗ್ಗೆ ಈ ಅಧ್ಯಕ್ಷರು ಏನಾಗುತ್ತಂದರೆ ಸಂಬಂಧಪಟ್ಟ ಶಾಸಕರು ಅದು ಸುಮಾರು ಜನಕ್ಕೆ ಅದು ವಂಚನೆ ಆಗ್ತಾ ಇದೆ. ಹಾಗಾಗಿ ದಯವಿಟ್ಟು ಇದು ಏನೋ ಅವರಿಗೆ ಕುರಿ ಮತ್ತು ಮೇಕೆ ಮೇಯಿಸಬೇಕು. ಇವತ್ತು ಕಾರ್ಯಕ್ರಮ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ನಾವು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯನ್ನು ನಾವು ರಾಜ್ಯ ಜವಾಬ್ದಾರಿ ತಗೊಂಡಿದ್ದೀವಿ ಸರ್. ಅದರಲ್ಲಿ ಬಿ ಕೃಷ್ಣಪ್ಪನವರು ಸ್ಥಾಪಿತ ಸಂಘಟನೆ ವತಿಯಿಂದ 50 ವರ್ಷಗಳ ಸಂಭ್ರಮ ಆಚರಣೆ ಮಾಡ್ತಾ ಇದ್ದೀವಿ. 7ನೇ ತಾರೀಕು ಇದು ತುಂಬ ದೊಡ್ಡವರೆಲ್ಲ ಬರ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಸಾಹೇಬರು ಮತ್ತು CM ಸಾಹೇಬರು ಬರೋ ಚಾನ್ಸಸ್ ಇದೆ, ಮತ್ತು ಬೇರೆ ಮಿನಿಸ್ಟ್ರಿಗಳೆಲ್ಲ ಬರ್ತಾ ಇದ್ದಾರೆ. ಅದ್ರ ಸಂಯುಕ್ತ ಆಗೋದ್ರಲ್ಲಿ ಇವತ್ತು ಏನು ಈ ಜಿಲ್ಲೆಗೆ ಒಂದು ಸಂದೇಶ ಕೊಡಬೇಕು, ಇಂಥ ಸಮಸ್ಯೆಗಳನ್ನ ಇದರಲ್ಲಿ ಆಗಲಿ ಅಂತ ಹೇಳ್ಬಿಟ್ಟು ಅದ್ರ ಕಾರ್ಯಕ್ರಮದ ಒಂದು ಸಂದೇಶ ಕೊಡಲಿಕ್ಕೆ ಮತ್ತು ಮನವಿ ಕೊಟ್ಟು ಇದು ಮಾಡೋದಕ್ಕೆ ನಾವು ಈ ಕಾರ್ಯಕ್ರಮ ಮಾಡಿದ್ದೀವಿ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಜಿಲ್ಲಾ ಶಾಖೆ ಚಿಕ್ಕಬಳ್ಳಾಪುರ ಇವರ ವತಿಯಿಂದ ಸುಮಾರು 12 ವಿಷಯಗಳ ಬಗ್ಗೆ ಮನವಿಯನ್ನು ನೀಡುತ್ತೆ. ಇದರಲ್ಲಿ ಜಿಲ್ಲಾ ಮಟ್ಟದ ಅಂಬೇಡ್ಕರ್ ಭವನ ನಿರ್ಮಿಸ್ತಕ್ಕಂಥದ್ದು ಜಾಗ ಮಂಜೂರು ಮಾಡಿ ವರ್ಷಗಳಾಗಿದೆ. ವೆಚ್ಚದಲ್ಲಿ ಕಾಮಗಾರಿಯನ್ನು ಪ್ರಾರಂಭ ಮಾಡಬೇಕು ಅಂತ ಕೇಳ್ಕೊಂಡಿದ್ದೀರಾ. ಇದನ್ನು ಅಂಬೇಡ್ಕರ್ ಭವನ ಜಾಗ ಏನಿದೆ ಇದರ ಬಗ್ಗೆ ಕ್ರಮವಹಿಸಿ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಿರ್ತಕ್ಕಂಥ ವಿಷಯದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆ ಚರ್ಚೆ ಮಾಡಿ ಕ್ರಮಗಳನ್ನು ನಾವು ತೆಗೆದುಕೊಳ್ತೀವಿ. 2ನೇದು ಜಗಜೀವನ್ ರಾಮ್ ಭವನಕ್ಕೆ ಮೀಸಲಿಟ್ಟಿರ್ತಕ್ಕಂಥ 7 ಕೋಟಿ ಇದೆ, ಜಾಗನೂ ಕೂಡ ಇದೆ. ಅದನ್ನು ಕಾಮಗಾರಿ ಶೀಘ್ರದಲ್ಲಿ ಪ್ರಾರಂಭ ಮಾಡಬೇಕು. ಒಂದು ಏಜೆನ್ಸಿಯನ್ನು ನಾವು ಫಿಕ್ಸ್ ಮಾಡಿ ಅದನ್ನು ನಾವು ಕೂಡಲೇ ಅದನ್ನು ಪ್ರಾರಂಭ ಮಾಡ್ತೀವಿ. ಹಣನೂ ಇದೆ, ಜಾಗನೂ ಇದೆ. ಹಾಗಾಗಿ ಅದನ್ನು ಪ್ರಾರಂಭ ಮಾಡಲಿಕ್ಕೆ ಮಾಡಲ್ರಿ. ಇನ್ನು ಫಾರಂ ನಂಬರ್ 53 ಬಗ್ಗೆ ಕೇಳಿದ್ದೀರಾ. 53 ಆಗಿದೆ ಅಂದರೆ ಈಗ ಎಲ್ಲ ಕಡೆಯೂ ಕಮಿಟಿಗಳಾಗಿದೆ. ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಕಮಿಟಿಗಳಿದೆ. ಈ ಬಾರಿ ನಾವು ಬಗರೂಪಂ ಆ್ಯಪನ್ನು ತಯಾರು ಮಾಡ್ಕೊಂಡಿದ್ದೀವಿ, ಸರ್ಕಾರ ಮಾಡಿಕೊಟ್ಟಿದೆ ನಮಗೆ. ಹಾಗಾಗಿ ಯಾರ್ಯಾರು ಉಳುಮೆ ಮಾಡ್ತಾಯಿದ್ದೀರಿ 53 ಅರ್ಜಿ ಹಾಕ್ಕೊಂಡಿದ್ದೀವಿ. ಮೊದಲು ಅದನ್ನು ತೊಗೊಳ್ತೀವಿ. 53 ಅರ್ಜಿಗಳನ್ನು ಯಾರ್ಯಾರು ಉಳುಮೆ ಮಾಡ್ತಿದ್ದೀರಿ ನಿಮ್ಮ ಜಮೀನಿಗೆ ನಮ್ಮ ವಿಲೇಜ್ ಅಕೌಂಟೆಂಟ್ಗಳು VAOಗಳು ಬರ್ತಾರೆ. ಬಂದು ಅದನ್ನು ನಿಮ್ಮದೊಂದು ಮಾಜರ್ ಮಾಡ್ತಾರೆ, ನಿಮ್ಮದೊಂದು ಹೇಳಿಕೆ ಪಡ್ಕೊತಾರೆ, ಅದಕ್ಕೆ ಚೆಕ್ಬಂದಿ ಎಲ್ಲ ಮಾಡ್ಕೊತಾರೆ. ಎಲ್ಲ ಅಲ್ಲೇ ತಯಾರಾಗುತ್ತೆ. ಅದು ಕ್ರಮಬದ್ಧವಾಗಿ ಇಂಥ ಕಡೆ ಎಲ್ಲ ಓದಿಬಿಟ್ಟು ಶಿಕ್ಷಣದ ಗುಣಮಟ್ಟ ಇದೆಲ್ಲದನ್ನು ಕೂಡ ಪರಿಶೀಲನೆ ಮಾಡೋಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ನೀವು ಮಂಚನಹಳ್ಳಿ ತಾಲೂಕಿಗೆ ಅಂಬೇಡ್ಕರ್ ಭವನ
ಕೇಳಿದ್ದೀರಾ, ಅದನ್ನು ಜಾಗ ಗುರುತಿಸ್ತೀವಿ. ಏಕೆಂದರೆ ಅದು ಹೊಸ ತಾಲೂಕಾಗಿರೋದ್ರಿಂದ ಜಾಗದ ಲಭ್ಯತೆಯನ್ನು ನೋಡಿಕೊಂಡು ನಾವಲ್ಲಿ ಕ್ರಮ ವಹಿಸ್ತೀವಿ. ಇನ್ನು ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಮತ್ತು 6ರಿಂದ 10ನೇ ತರಗತಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಮತ್ತು ದ್ವಿತೀಯ PC ಸೈನ್ಸ್ ಕಾಲೇಜು ಮಂಜೂರಾಗಿದೆ. ಇದಕ್ಕೂ ಕೂಡ ನಾವು ಜಮೀನನ್ನು ಕೊಡಬೇಕಾಗುತ್ತೆ. ಅಲ್ಲಿರ್ತಕ್ಕಂಥ ಸರ್ಕಾರಿ ಜಮೀನನ್ನು ಗುರುತಿಸಿ ಕೂಡಲೇ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಇನ್ನು ಸರ್ಕಾರಿ ಶಾಲೆಗೆ ಮಕ್ಕಳನ್ನು ಸೇರಿಸಬೇಕು ಅಂತೇಳಿ ಕೇಳಿದ್ದೀರಿ. ನಮ್ಮದು ಶಾಲೆ ಬಿಟ್ಟ ಮಕ್ಕಳ ಸೇರಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಜುಲೈ 31ನೇ ತಾರೀಕಿನ ತನಕಲ್ಲೂ ಇತ್ತು. ಮನೆಗೆ ಸರ್ವೆ ಮಾಡಿಬಿಟ್ಟು ಶಿಕ್ಷಕರು ಅದನ್ನು ಶಾಲೆ ಬಿಟ್ಟ ಮಕ್ಕಳನ್ನು ಸೇರಿಸ್ತಕ್ಕಂಥದ್ದಿತ್ತು. ನಿಮ್ಮದು ಕಾಳಜಿ ತುಂಬ ಚೆನ್ನಾಗಿದೆ. ಏಕೆಂದರೆ ಶಾಲೆ ಬಿಟ್ಟಂಥ ಮಕ್ಕಳನ್ನು ಮತ್ತೆ ಮರಳಿ ಶಾಲೆಗೆ ತರ್ತಕ್ಕಂಥದ್ದು ಎಲ್ಲರ ಜವಾಬ್ದಾರಿ. ನೀವು ಕೂಡ ಖಂಡಿತ ಬರಬೇಕು. ನಾವು ಅದಕ್ಕೇ ನಮ್ಮ SLC ರಿಸಲ್ಟನ್ನು ಕೂಡ ರಿವ್ಯೂ ಮಾಡಿದಾಗ SC ST ವರ್ಗದವರ ಫಲಿತಾಂಶನೂ ಕೂಡ ಏನಾಗಿದೆ, ಕುಸಿದ್ಬಿಟ್ಟಿದೆ, ಗೊತ್ತಾಯ್ತಲ್ಲ. ಹಾಗಾಗಿ ಅವರ ಒಂದು ಶಿಕ್ಷಣನೂ ಕೂಡ ಚೆನ್ನಾಗಿ ಆಗಬೇಕು ಅನ್ನೋ ಉದ್ದೇಶಕ್ಕೇ ನಾವು ಈ ಎಲ್ಲ ಮುಖ್ಯ ಶಿಕ್ಷಕರ ಸಭೆಗಳನ್ನು ಕರೆದು ಚಿಂತನ ಮಂಥನ ಸಭೆಗಳನ್ನೆಲ್ಲ ಮಾಡಿ ನಾವು ಪ್ರತಿ ತಿಂಗಳು ಕೂಡ ಅದನ್ನು ಕೂಡ ತಗೊಂಡಿದ್ದೀವಿ. ಇನ್ನು ಸುಮಾರು 200 ವರ್ಷಗಳಿಂದ ಕಸದ ತಿಪ್ಪೆಗಳನ್ನು ಹಾಕಿದ್ದಾರೆ. ಇಲ್ಲಿ ಮಾಡಿಕೆರೆ ಗ್ರಾಮ ಅಂತ ಕೇಳ್ತಾ ಇದ್ದೀರಿ. ಇದು ಗ್ರಾಮ ಠಾಣದಲ್ಲಿ ಬರುತ್ತೋ ಯಾವುದ್ರಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಇವರ ಜೊತೆಲಿ ನಾನು ಮಾತಾಡಿ ಕ್ರಮ ತಗೊಳ್ತೀನಿ. ಓಕೆ, ಗೊತ್ತಾಯ್ತಲ್ಲ. ಇನ್ನು ಉಳಿದಂತೆ ಈ ಏನು ಸಂಘಟನೆಯ ಸಮುದಾಯದ ಮುಖಂಡರಿದ್ದಾರೆ, ಯಾವುದೇ ಕಾರ್ಯಕ್ರಮ ಇದ್ದರೂ ಕೂಡ ಸಮಾಜದ ಮುಖಂಡರುಗಳು ಅಥವಾ ಸಂಘಟನೆಯ ಮುಖಂಡರುಗಳು ಏನಿರ್ತೀರಿ ನಿಮ್ಮೆಲ್ಲರಿಗೂ ಕೂಡ ನಾವು ಆಹ್ವಾನವನ್ನು ನೀಡ್ತಕ್ಕಂಥ ಕೆಲಸವನ್ನು ಮಾಡ್ಕೊಂಡು ಬಂದಿದ್ವಿ. ಯಾವುದಾದ್ರು ಸೇರಿಸ್ಬೇಕು ಪಟ್ಟಿಲಿ ಯಾರ್ದಾದ್ರು ಇದು ಬಿಟ್ಟೋಗಿದ್ರು ಕೂಡ ಅದನ್ನು ನಾನು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಹೇಳಿ ಸೇರಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತೀವಿ. ಜಿಲ್ಲೆಯಾದ್ಯಂತ ಎಲ್ಲ ಕಾಲೋನಿಗಳಲ್ಲಿ ಸರ್ಕಾರದಿಂದ ಅಂಬೇಡ್ಕರ್ ಸಮುದಾಯ ಭವನ ನಿರ್ಮಿಸಬೇಕಂತೇಳಿ ಕೇಳಿದ್ದೀರ. ಇದನ್ನು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ನಿಂದ ಈ ವರ್ಷದ ಅನುದಾನ ಲಭ್ಯತೆಯನ್ನು ನೋಡಿಕೊಂಡು ಸಮುದಾಯ ಭವನಗಳು ಸರ್ಕಾರದಿಂದ ಮಂಜೂರಾಗಿದ್ದರೆ ಆ ಸಮುದಾಯ ಭವನಗಳನ್ನ ಕಟ್ಟಲಿಕ್ಕೆ ಜಾಗ ಕೊಡ್ತಕ್ಕಂಥ ಕೆಲಸವನ್ನು ನಾನು ಮಾಡಿ ಕೊಡ್ತೀನಿ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತೀವಿ. ಇನ್ನು AC ಚಿಕ್ಕಬಳ್ಳಾಪುರ ಇವರ ಒಂದು ವರ್ಗಾವಣೆ ಬಗ್ಗೆ ತಾವು ಕೇಳಿದ್ದೀರಿ. ಇದನ್ನು ನಾನು ತಮ್ಮ ಮನವಿಯನ್ನು ಸರ್ಕಾರಕ್ಕೆ ಕಳಿಸ್ಕೊಡ್ತಕ್ಕಂಥ ಕೆಲಸವನ್ನು ದಲಿತ ಸಂಘರ್ಷ ಸಮಿತಿ